ನಮ್ಮ ನ್ಯೂಸ್ಗೆ ಸ್ವಾಗತ. ನಕಲಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮೆಸೇಜ್ನಲ್ಲಿ ಮೆಸೇಜ್ ಮಾಡುವ ಮೂಲಕ ಹಣ ವಂಚಿಸುತ್ತಿರುವ ಖದೀಮರು. ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು, ಪತ್ರಕರ್ತರ ಫೇಸ್ಬುಕ್ ಅಕೌಂಟ್ಗಳನ್ನು ಹ್ಯಾಕ್ ಆಗುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿವೆ. ಇದೀಗ ಚಿಂತಾಮಣಿಯ ವರದಿಗಾರರೊಬ್ಬರ ಫೇಸ್ಬುಕ್ ಅಕೌಂಟನ್ನು ಹ್ಯಾಕ್ ಮಾಡಿರುವ ವಂಚಕರು ಅಪಘಾತವಾಗಿ ಆಸ್ಪತ್ರೆಯಲ್ಲಿದ್ದು ತುರ್ತು ಹಣ ಬೇಕಾಗಿದೆ ಎಂದು ಬೇಡಿಕೆ ಇಟ್ಟಿರುವ ವಂಚಕರು ಹಲವಾರು ಮಂದಿಯಿಂದ ಸಾವಿರ ರುಗಳನ್ನು ವಂಚಕರು ಖಾತೆಗೆ ಹಾಕಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ವಂಚಕರು ನಕಲಿ ಫೇಸ್ಬುಕ್ ಕ್ರಿಯೇಟ್ ಮಾಡಿ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಹಾಯ್ ಎಂದು ಒಂದು ಸಂದೇಶ ಕಳಿಸುತ್ತಾನೆ. ನೀವು ಹಾಯ್ ಎಂದು ಪ್ರತಿಕ್ರಿಯಿಸುತ್ತೀರಿ. ಹೀಗೆ ನಿಧಾನಕ್ಕೆ ಉಭಯ ಕುಶಲೋಪರಿ ಎಲ್ಲ ಶುರುವಾಗುತ್ತದೆ. ಮೆಸೆಂಜರ್ನಲ್ಲಿ ಸಂಭಾಷಣೆಯ ಒಂದು ಆತ್ಮೀಯ ಘಟ್ಟಕ್ಕೆ ತಲುಪುತ್ತಿದ್ದಂತೆಯೇ ನಿಮ್ಮ ಸ್ನೇಹಿತ ತಾನು ಕಷ್ಟದಲ್ಲಿರುವುದಾಗಿ ಹೇಳುತ್ತಾನೆ. ಹಣದ ತುರ್ತು ಅಗತ್ಯವಿದ್ದು ಗೂಗಲ್ ಪೇ ಮಾಡಿ ಅಂತ ಕೇಳಿಕೊಳ್ಳುತ್ತಾನೆ. ಒಂದು ವೇಳೆ ಆತನ ಮಾತಿಗೆ ಮರಳಾಗಿ ನೀವು ಖಾತೆಗೆ ಹಣ ವರ್ಗಾಯಿಸಿದರೆಂದರೆ ಹಳ್ಳಕ್ಕೆ ಬಿದ್ದಿದ್ದೀರಿ ಎಂದು ಅರ್ಥ. ಹೌದು, ಫೇಸ್ಬುಕ್ ಮೂಲಕ ಈ ರೀತಿ ಮೋಸ ಮಾಡುವ ಜಾಲ ಮತ್ತೆ ಸಕ್ರಿಯವಾಗಿದೆ. ಚಿಂತಾಮಣಿ ನಗರದ ವಿಜಯವಾಣಿ ಪತ್ರಿಕೆ ವರದಿಗಾರರಾದ CA ರಮೇಶ್ ಅವರ ಫೇಸ್ಬುಕ್ ಅಕೌಂಟನ್ನು ವಂಚಕರು ನಕಲಿ ಫೇಸ್ಬುಕ್ ಕ್ರಿಯೇಟ್ ಮಾಡಿರುವ ಖದೀಮರು ಫ್ರೆಂಡ್ ಲಿಸ್ಟ್ನಲ್ಲಿರುವ ಹಣಕ್ಕಾಗಿ ಬೇಡಿಕೆ ಇಟ್ಟು ಹಲವಾರು ಮಂದಿಯಿಂದ ಸಾವಿರ ರುಗಳನ್ನು ಪಡೆದುಕೊಂಡಿರುವುದು ಇದೀಗ ಬೆಳಕಿಗೆ ಬಂದಿದೆ. CA ರಮೇಶ್ ಅವರ ಫೇಸ್ಬುಕ್ ಖಾತೆಯಿಂದ ಅವರ ಫ್ರೆಂಡ್ ಲಿಸ್ಟ್ನಲ್ಲಿರುವವರಿಗೆ ಅರ್ಜೆಂಟಾಗಿ ಹಣ ಬೇಕು, ನಾಳೆ ಮರಳಿಸುತ್ತೇನೆ, ನಿಮ್ಮಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ಇದ್ದರೆ ಹಣ ಕಳುಹಿಸಿ, ನನ್ನ ಸ್ನೇಹಿತರ ನಂಬರ್ ನೀಡುತ್ತೇನೆ ಎಂದು ಹ್ಯಾಕರ್ಗಳು ಸಂದೇಶ ಕಳಿಸುತ್ತಿದ್ದಾರೆ. ಇಂತಹ ಮೆಸೇಜ್ಗಳನ್ನು ನಂಬಿದ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಹಲವು ಸ್ನೇಹಿತರು ಹಣ ಹಾಕಿ ವಂಚನೆಗೆ ಒಳಗಾಗಿದ್ದಾರೆ. ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆದ ಮಾಹಿತಿ ಲಭ್ಯವಾದ ಹಿನ್ನೆಲೆ CA ರಮೇಶ್ ಅವರು ಕೂಡಲೇ ಅಲರ್ಟ್ ಆಗಿ ಎಲ್ಲರಿಗೂ ಜಾಗೃತಿ ಸಂದೇಶ ರವಾನಿಸಿದ್ದಲ್ಲದೆ ಫೇಸ್ಬುಕ್ನಲ್ಲಿ ಮನವಿ ಮಾಡಿಕೊಂಡಿದ್ದರೂ ಹಲವಾರು ಮಂದಿ ವಂಚಕರು ಮೆಸೇಜ್ ಬಂದ ತಕ್ಷಣ CA ರಮೇಶ್ ಅವರನ್ನು ಸಂಪರ್ಕ ಸಹ ಮಾಡದೆ ವಂಚಕರು ಕೊಟ್ಟಿರುವ ಮೊಬೈಲ್ ನಂಬರ್ಗೆ ಗೂಗಲ್ ಪೇ ಮೂಲಕ ಹಣ ರವಾನಿಸಿ ವಂಚನೆಗೆ ಒಳಗಾಗಿದ್ದಾರೆ. ಫೇಸ್ಬುಕ್ ಮೆಸೆಂಜರ್ನಲ್ಲಿ ಸಂಭಾಷಣೆ ನಡೆಸಿ ಹಣ ಲಪಟಾಯಿಸುವ ಮೋಸ ಜಾಲ ಸಕ್ರಿಯವಾಗಿದ್ದು, ಹಾಗಾಗಿ ಫೇಸ್ಬುಕ್ ಬಳಕೆ ಮಾಡುವಾಗ ಎಚ್ಚರ ವಹಿಸಿ. ಇಂತಹ ವಂಚಕರ ಮೆಸೇಜ್ ಮಾಡೋದಕ್ಕೆ ಗೂಗಲ್ ಪೇ ಅಥವಾ ಫೋನ್ಪೇ ಇದ್ದರೆ ಹಣ ಕಳಿಸದಂತೆ ಅವರು ಮನವಿ ಸಹ ಮಾಡಿದ್ದಾರೆ.